ರಸ್ತೆಯಲ್ಲಿ ನಡ್ಕೊಂಡು ಹೋಗ್ತಾ ಇದ್ದಂತಹ ಯುವಕನೊಬ್ಬನಿಗೆ ಸರ್ಕಾರಿ ಬಸ್ ಡಿಕ್ಕಿಯಾಗಿ ಗಂಭೀರವಾಗಿ ಗಾಯಗೊಂಡಂತ ಘಟನೆ ಮಂಗಳೂರಿನ ಹೃದಯ ಭಾಗದ ಹಂಪನಕಟ್ಟೆಯಲ್ಲಿ ನಡೆದಿದೆ. ಇಂದು ಬೆಳಗ್ಗೆ ನಡೆದಂತ ಈ ಅಪಘಾತದ ದೃಶ್ಯ ಪಕ್ಕದ ಅಂಗಡಿಯೊಂದರ ಸಿಸಿ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ. ನಗರದ ಸ್ಟೇಟ್ ಬ್ಯಾಂಕ್ ಬಸ್ ನಿಲ್ದಾಣದಿಂದ ಸರ್ಕಾರಿ ಬಸ್ ಒಂದು ಆಗಮಿಸಿದ್ದು, ಈ ವೇಳೆ ಚಾಲಕ ಏಕಾಏಕಿ ತಿರುವು ತೆಗೆದುಕೊಂಡಿದ್ದಾನೆ. ಈ ಸಂದರ್ಭದಲ್ಲಿ ರಸ್ತೆಯಲ್ಲಿ ಮೊಬೈಲ್ ಹಿಡಿದುಕೊಂಡು ಬರ್ತಾ ಇದ್ದಂತ ಬಿಹಾರ ಮೂಲದ ಹಕೀಂ ಎಂಬಾತನಿಗೆ ಬಸ್ ಏಕಾಏಕಿ ಡಿಕ್ಕಿ ಹೊಡೆದಿದೆ. ಡಿಕ್ಕಿಯ ರಭಸಕ್ಕೆ ಹಕೀಂ ರಸ್ತೆ ಪಕ್ಕಕ್ಕೆ ಎಸೆಯಲ್ಪಟ್ಟು ತಲೆಗೆ ಗಂಭೀರವಾದಂತ ಗಾಯಗಳಾಗಿದೆ. ತಕ್ಷಣ ಸ್ಥಳೀಯರು ಆತನನ್ನ ಆಸ್ಪತ್ರೆಗೆ ದಾಖಲಿಸಿದ್ದಾರೆ. ಹಕೀಂ ನಗರದ ಮಾಲ್ ಒಂದರಲ್ಲಿ ಕೆಲಸ ಮಾಡ್ತಾ ಇದ್ದ ಅಂತ ತಿಳಿದು ಬಂದಿದೆ. ಈ ರಸ್ತೆಯಲ್ಲಿ ಫುಟ್ಪಾತ್ ಇಲ್ಲದ ಕಾರಣ ಜನರು ರಸ್ತೆಯಲ್ಲೇ ನಡೆದುಕೊಂಡು ಹೋಗುವುದು ಸಾಮಾನ್ಯ. ಆದರೆ ಬಸ್ ಚಾಲಕನ ವೇಗದ ಚಾಲನೆಯೇ ಘಟನೆಗೆ ಕಾರಣ ಅಂತ ಹೇಳಲಾಗಿದೆ. ಸದ್ಯ ಬಂದರು ಸಂಚಾರಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು ಬಸ್ ಅನ್ನ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ಈ ದೃಶ್ಯ ಸಿಸಿ ಕ್ಯಾಮೆರಾದಲ್ಲಿ ದಾಖಲಾಗಿದ್ದು ಅಪಘಾತದ ಭೀಕರತೆಯನ್ನ ಬಿಚ್ಚಿಟ್ಟಿದೆ. ಇದು ಮಂಗಳೂರಿನ ಹಂಪನಕಟ್ಟೆ ಬಳಿ ಸಂಭವಿಸಿದಂತಹ ಒಂದು ಅಪಘಾತದ ದೃಶ್ಯ. ಮಂಗಳೂರಿನಲ್ಲಿ ಖಾಸಗಿ ಬಸ್ಗಳು ಅತಿ ವೇಗದಲ್ಲಿ ಸಂಚರಿಸುತ್ತವೆ. ಆ ಸಂದರ್ಭದಲ್ಲಿ ಅಪಘಾತಗಳಾಗ್ತಾನೆ ಇರುತ್ತವೆ ಅನ್ನುವಂಥದ್ದೆಲ್ಲವೂ ಕೂಡ ಹಿಂದಿನಿಂದ ಕೇಳಿಬರ್ತಾ ಇರುವಂತಹ ಒಂದಷ್ಟು ಕಂಪ್ಲೇಂಟ್ಸ್. ಆದರೆ ಈ ಬಾರಿ ಸರ್ಕಾರಿ ಬಸ್ ಈ ರೀತಿಯಾದಂತಹ ಒಂದು ಆಕ್ಸಿಡೆಂಟ್ ಮಾಡಿದಂತಹ ದೃಶ್ಯ ಸಿಸಿ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ. ಹಾಗೆ ಕರೆಕ್ಟಾಗಿ ಅಂದರೆ ಸರಿಯಾಗಿ ನೋಡಿದಂತಹ ಸಂದರ್ಭದಲ್ಲಿ ಒಂದು ಹಂತದಲ್ಲಿ ಅಲ್ಲಿ ಆಕ್ಸಿಡೆಂಟ್ಗೆ ಒಳಗಾದಂತಹ ವ್ಯಕ್ತಿ ಕೂಡ ಆತ ಕೂಡ ಮೊಬೈಲನ್ನು ಬಳಸ್ತಾ ರಸ್ತೆಯಲ್ಲಿ ನಡ್ಕೊಂಡು ಹೋಗ್ತಾ ಇರ್ತಾನೆ. ಮುಂಭಾಗದಲ್ಲಿ ಬಸ್ ಬರುವಂಥದ್ದು ಆತನ ಗಮನಕ್ಕೆ ಬರೋದಿಲ್ಲ. ಹೀಗಾಗಿ ಆತ ಆ ರಸ್ತೆಯ ಫುಟ್ಪಾತ್ನ ಕೆಳಗೆ ಓಡಾಡ್ತಾ ಇದ್ದಂಥದ್ದು, ಮೊಬೈಲ್ನ ಬಳಸ್ತಾ ಇದ್ದಂಥದ್ದು ಕೂಡ ಮೇಲ್ನೋಟಕ್ಕೆ ತಪ್ಪೆ ಅಂತ ಇಲ್ಲಿ ಕಂಡು ಬರುತ್ತೆ. ಆದರೆ ಈ ರೀತಿಯಾಗಿ ಜನ ಓಡಾಡುವಂಥ ಸಂದರ್ಭ ರಸ್ತೆ ಮೇಲೆ ಓಡಾಡ್ತಿರ್ತಾರೆ. ಆದರೆ ಅದರ ಎಡೆಗೆ ಸರಿಯಾಗಿ ಗಮನ ಕೊಡಬೇಕಾದಂಥದ್ದು ಡ್ರೈವರ್ನ ಕೆಲಸ, ಆ ಬಸ್ ಚಾಲಕನ ಕೆಲಸ. ಆದರೆ ಬಸ್ ಚಾಲಕ ಕೂಡ ಮುಂದೆ ಯಾರಿದ್ದಾರೆ ಏನು ಅನ್ನುವಂಥದ್ದನ್ನ ಸರಿಯಾಗಿ ನೋಡದೆ ಒಮ್ಮಿಂದೊಮ್ಮೆಲೆ ಬಂದು ಆ ಜನ ನಿಲ್ಲುವಂತಹ ಸ್ಥಳ ಏನಿರುತ್ತೆ ಅಥವಾ ಬಸ್ ಹತ್ತೋದಕ್ಕೆ ಜನ ನಿಲ್ಲುವಂತಹ ಸ್ಥಳ ಏನಿರುತ್ತೆ ಅಲ್ಲಿ ಬಂದು ಪಾರ್ಕ್ ಮಾಡಿದ್ದು ಆತ ಕೂಡ ಇಲ್ಲಿ ಸರಿಯಾದ ರೀತಿ ಗಮನ ಹರಿಸದೆ ಬಸ್ಸನ್ನು ಇದ್ದಕ್ಕಿದ್ದಂತೆ ತಂದದ್ದು ಕೂಡ ಆತನ ತಪ್ಪು ಕೂಡ ಮೇಲ್ನೋಟಕ್ಕೆ ಎರಡೂ ಕಡೆಯ ತಪ್ಪು ಕೂಡ ಇಲ್ಲಿ ಕಂಡು ಬರುತ್ತೆ. ಆದರೆ ಮಂಗಳೂರಿನಲ್ಲಿ ಈ ರೀತಿಯಾಗಿ ಅತಿ ವೇಗದಲ್ಲಿ ನಗರದಲ್ಲೇ ಸಂಚರಿಸುತ್ತವೆ ಬಸ್ಗಳು. ಇದರಿಂದಾಗಿ ಬಹಳ ತೊಂದರೆ ಆಗುತ್ತೆ. ವೆಹಿಕಲ್ಗಳಿಗೆ ಆಕ್ಸಿಡೆಂಟ್ ಬಹಳ ಕಾಮನ್ ಅಲ್ಲಿ ಅನ್ನುವಂಥ ರೀತಿಯ ಆರೋಪಕ್ಕೆ ಪುಷ್ಟಿ ನೀಡುವಂತೆ ಮತ್ತೊಂದು ಘಟನೆ ನಡೆದಿದೆ. ಮಂಗಳೂರಿನಲ್ಲೇ ನಡೆದಿರುವಂತಹ ಘಟನೆ ಹಂಪನಕಟ್ಟೆ ಬಳಿ ಬಂದರು ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿರುವಂತಹ ಘಟನೆ ಇದು. ಬಗ್ಗೆ ಮತ್ತಷ್ಟು ಮಾಹಿತಿ ಕೊಟ್ಟರೆ ನಮ್ಮ ಪ್ರತಿನಿಧಿ ಪೃಥ್ವಿರಾಜ್. ಈಗ ಮಂಗಳೂರಿನಲ್ಲಿ ಆಗಾಗಿ ರೀತಿಯಾದಂಥ ಒಂದು ಕಂಪ್ಲೇಂಟ್ಸ್ ಮೊದಲೇ ಅದು ಕೂಡ ಹೇಳ್ತಾ ಇದ್ವಿ, ಅಂದ್ರೆ ಇದ್ದೇ ಇರುತ್ತೆ, ಪ್ರೈವೇಟ್ ಬಸ್ಗಳು ಅಡ್ಡಾದಿಡ್ಡಿ ಓಡಾಡ್ತವೆ ಹಾಗೆ ಹೀಗೆ ಅಂತ. ಈಗ ಗೌರ್ಮೆಂಟ್ ಬಸ್ ಈ ರೀತಿಯಾದಂತಹ ಒಂದು ಆಕ್ಸಿಡೆಂಟ್ ಮಾಡಿದೆ. ಬಹುಶಃ ದೃಶ್ಯವನ್ನು ಸರಿಯಾಗಿ ನೋಡ್ತಾ ಇದ್ದಂಥ ಸಂದರ್ಭದಲ್ಲಿ ಎರಡು ಕಡೆಯಿಂದನೂ ತಪ್ಪಿತಂತೆ ಕಂಡು ಬರುತ್ತೆ ಅನ್ಸುತ್ತೆ ಅಲ್ವಾ ಪೃಥ್ವಿ? ಏನಾಗಿರುತ್ತೆ ಪೃಥ್ವಿ?
ಖಂಡಿತ ಮಹೇಶ್, ಏನಂದ್ರೆ ಇಂದು ಬೆಳಗ್ಗೆ ಈ ಒಂದು ಘಟನೆ ಸಂಭವಿಸಿರುವಂತದ್ದು ಏನು ಮಂಗಳೂರಿನ ಸಿಟಿನಲ್ಲಿ ಏನು ನಗರ ಸಂಚಾರಿ ಬಸ್ಗಳೇನಿರ್ಬೋದು, ಈ ಪ್ರೈವೇಟ್ ಬಸ್ ಮತ್ತೆ ಖಾಸಗಿ ಬಸ್ ಎರಡೂ ಕೂಡ ವೇಗದಲ್ಲಿ ಇರ್ತವೆ ಅಂತಾನೆ ಹೇಳ್ಬೋದು. ಇದಕ್ಕೆ ಪ್ರೈವೇಟ್ ಮತ್ತು ಗೌರ್ಮೆಂಟ್ಗೆ ಎರಡಕ್ಕೂ ಕಂಪೇರ್ ಮಾಡಿದ್ರೆ ಇಲ್ಲಿ ಪ್ರೈವೇಟ್ ಬಸ್ ಹಾವಳಿ ಜಾಸ್ತಿ. ಯಥೇಚ್ಛವಾಗಿ ಮಂಗಳೂರು ಸಿಟಿನಲ್ಲಿ ಎಲ್ಲರಿಗೂ ಗೊತ್ತಿರೋ ಹಾಗೆ ಪ್ರೈವೇಟ್ ಬಸ್ಗಳು ಸಂಚಾರ ಜಾಸ್ತಿ ಇರೋಂಥದ್ದು. ಸೊ ಇದುವರೆಗೂ ನಾವು ಈ ಪ್ರೈವೇಟ್ ಬಸ್ಗಳ ಅವಾಂತರಗಳನ್ನ ನಾವು ನೋಡ್ತಾ ಇದ್ವಿ. ಸೊ ಈಗ ಸದ್ಯಕ್ಕೆ ಗೌರ್ಮೆಂಟ್ ಬಸ್ ಕೂಡ ಇಂಥದ್ದೇ ಒಂದು ಇವತ್ತು ಅವಾಂತರ ಸೃಷ್ಟಿ ಮಾಡುವಂತದ್ದು ನಾವು ಇವತ್ತು ನೋಡ್ತಾ ಇದೀವಿ. ಅದೇ ರೀತಿ ನಾವು CCTV ದೃಶ್ಯದಲ್ಲೂ ನೋಡ್ತಾ ಇದೀವಿ ಯಾವ ರೀತಿ ಒಂದು ಭೀಕರವಾಗಿ ಈ ರೀತಿ ಒಂದು ಅಪಘಾತ ಸಂಭವಿಸಿರುವಂತದ್ದು. ಇಲ್ಲಿ ಎರಡು ಕಡೆ ಎರಡು ದೃಶ್ಯಗಳನ್ನ ನೋಡ್ಬೋದು. ಅಂದ್ರೆ ಒಂದು ಏನು ಸರ್ಕಾರಿ ಬಸ್ ಮುಂದೆ ಬಂದು ಗುದ್ದಿದೆ. ಸೊ ಅದ್ರ ಹಿಂಭಾಗ ನಾವು ಅದು ಖಾಸಗಿ ಬಸ್ ಅನ್ನು ನೋಡ್ಬೋದು. ಆ ಖಾಸಗಿ ಬಸ್ ಅವರು ಅಲ್ಲಿ ಏನು ರಸ್ತೆ ಮಧ್ಯೆನೆ ಕೂಡ ಅಲ್ಲಿ ಸ್ಟಾಪ್ ಕೊಟ್ಟು, ಈಗ ಮೊದಲೇ ಮಂಗಳೂರಿನಲ್ಲಿ ರಸ್ತೆಗಳು ತುಂಬಾ ಕಿರಿದಾದ ರಸ್ತೆಗಳಿದೆ. ಅದರಲ್ಲೂ ಕೂಡ ಈ ಪ್ರೈವೇಟ್ ಬಸ್ ಅವರು ರೋಡ್ ಮಧ್ಯದಲ್ಲೇ ನಿಲ್ಲಿಸ್ಕೊಂಡು ಜನರನ್ನ ಪಿಕಪ್ ಮತ್ತೆ ಡ್ರಾಪ್ ಮಾಡೋ ಅಂತ ಎಲ್ಲಾ ಕಾರ್ಯಕ್ಕೂ ಮುಂದಾಗಿದ್ದಾರೆ. ಸೊ ಅಲ್ಲಿ ರಸ್ತೆಯಲ್ಲಿ ಮೊದಲೇ ಜಾಗ ಇರೋದಿಲ್ಲ, ಹಾಗೆ ಎಲ್ಲಿ ಓಡಾಡ್ಬೇಕು ಅಂತ ಹೇಳಿ ಜನರು ಕೂಡ ಕನ್ಫ್ಯೂಷನ್ ಆಗಿರುವಂತದ್ದು. ಸೊ ಈ ಗೌರ್ಮೆಂಟ್ ಬಸ್ ಕೂಡ ಇವತ್ತು ಬೆಳಗ್ಗೆ ಏನು ಬಂತು ಈ ಹಂಪನಕಟ್ಟೆ ಬಳಿ, ಸೊ ಅಲ್ಲಿ ಪ್ರೈವೇಟ್ ಬಸ್ ನಿಂತಿತ್ತು. ಅದನ್ನ ಬಳಸ್ಕೊಂಡು, ಅಂದ್ರೆ ಅದನ್ನ ಕ್ರಾಸ್ ಮಾಡ್ಕೊಂಡು ಈ ರೀತಿ ಬಂದಂತ ವೇಳೆ ಅಲ್ಲಿ ಡಿವೈಡರ್ ಅಲ್ಲಿ ಒಂದು ಇಂಡಿಕೇಟ್ ಮಾಡಿರ್ತಾರೆ, ಅಂದ್ರೆ ಇದು ಡಿವೈಡರ್ ಅಂತ ಹೇಳಿ ಪೊಲೀಸ್ ಇಲಾಖೆ ಒಂದು ಇಂಡಿಕೇಟ್ ಮಾಡಿರುತ್ತೆ. ಸೊ ಅಲ್ಲಿಗೂ ಕೂಡ ಅದು ಬಸ್ಸಿನ ಹಿಂಭಾಗ ಟಚ್ ಆಗಿರೋಂಥದ್ದು ನಾವು ಗಮನಿಸಬಹುದು. ಅದೇ ರೀತಿ ಮುಂದೆ ಹೋಗ್ತಿದ್ದಂತ ಈ ಬಿಹಾರದ ಅಬ್ದುಲ್ ಹಕೀಂ ಎಂಬಾತ, ಇಲ್ಲಿ ಒಂದು ಮಾಲ್ ನಲ್ಲಿ ಕೆಲಸ ಮಾಡ್ಕೊಂಡು ಇಲ್ಲಿ ಜೀವನ ಸಾಗಿಸ್ತಾ ಇದ್ದಂತ ಅಬ್ದುಲ್ ಹಕೀಂ ಈಗ ಬಿಹಾರ ಮೂಲದವನು. ಆತನಿಗೆ ಈ ಬಸ್ ಒಂದು ಡಿಕ್ಕಿ ಹೊಡೆದಿರೋಂಥದ್ದು. ಸೊ ಇಲ್ಲಿ ಆ ಅಬ್ದುಲ್ ಹಕೀಮ್ದು ಕೂಡ ಒಂದು ಸ್ವಲ್ಪ ಚಿಕ್ಕದಾದ ಒಂದು ತಪ್ಪಿರೋದನ್ನ ನಾವು ಗಮನಿಸಬಹುದು. ಯಾಕೆಂದ್ರೆ ಆತ ಫುಟ್ಪಾತ್ ಇದ್ರೂ ಕೂಡ ರಸ್ತೆ ಮೇಲೆ ನಡ್ಕೊಂಡು ಬರ್ತಾ ಇರ್ತಾನೆ. ಅದು ಅಲ್ಲದೆ ರಸ್ತೆ ಮೇಲೆ ನಡ್ಕೊಂಡು ಬಂದ್ರು ಕೂಡ ಆ ರಸ್ತೆ ಕೆಳಭಾಗದಲ್ಲಿ ನೋಡ್ಕೊಂಡು ಬರ್ತಾ ಇದ್ದಾನೆ. ಅಂದ್ರೆ ಮೊಬೈಲ್ ಕೈಯಲ್ಲಿ ಇಟ್ಕೊಂಡಿದ್ನೋ ಏನೋ ಗೊತ್ತಿಲ್ಲ. ಸೊ ಆ ಮೊಬೈಲ್ ಕೈಯಲ್ಲಿ ಇಟ್ಕೊಂಡು ನೋಡ್ತಾ ಇರುವಂತಹ ಆ ಒಂದು ಮಾದರಿಯಲ್ಲಿ ಆ ರೀತಿ ಕೆಳಗಡೆ ನೋಡ್ಕೊಂಡು ಅವನು ನಡ್ಕೊಂಡು ಬರ್ತಾ ಇರ್ತಾನೆ. ಸೊ ಆತನಿಗೂ ಗೊತ್ತಿಲ್ಲ ಮುಂದೆಯಿಂದ ಬಸ್ ಬಂದಿರೋದು. ಇದು ಕ್ಷಣಾರ್ಧದಲ್ಲಿ ಈ ರೀತಿ ಒಂದು ಘಟನೆ ಆಗಿರೋದು. ಸೊ ಅದರಲ್ಲೇ ಪಕ್ಕದಲ್ಲಿ ಇಬ್ರು ಯುವತಿಯರು ಕೂಡ ನಡ್ಕೊಂಡು ಹೋಗ್ತಾ ಇರ್ತಾರೆ. ಅದೃಷ್ಟವಶಾತ್ ಅವರಿಗೆ ಯಾವುದೇ ರೀತಿ ತೊಂದರೆಗಳಾಗಿಲ್ಲ, ಅವರು ಪಾರಾಗಿದ್ದಾರೆ. ಮತ್ತೆ ಸದ್ಯಕ್ಕೆ ಅಬ್ದುಲ್ ಹಕೀಂ ಏನಿದ್ದಾನೆ ಆತನನ್ನು ವೆನ್ಲಾಕ್ ಹಾಸ್ಪಿಟಲ್ ನಲ್ಲಿ ಒಂದು ಸರ್ಕಾರಿ ಆಸ್ಪತ್ರೆಗೆ ದಾಖಲಿಸಿ ಒಂದು ಚಿಕಿತ್ಸೆಯನ್ನು ಕೊಡಲಾಗ್ತದೆ. ಮುಂದೆ ಬಂದರು ಟ್ರಾಫಿಕ್ ಪೊಲೀಸ್ ಠಾಣೆಯಲ್ಲಿ ಪೊಲೀಸರು ಒಂದು ಕೇಸನ್ನ ದಾಖಲು ಮಾಡ್ಕೊಂಡಿದ್ದಾರೆ. ಅದೇ ರೀತಿ ಈ ಗೌರ್ಮೆಂಟ್ ಬಸ್ನ ಸೀಸ್ ಮಾಡಿ ಒಂದು ತನಿಖೆಯನ್ನ ಮುಂದುವರಿಸಿದ್ದಾರೆ. ಸೊ ಈ ಎಲ್ಲಾ ಪ್ರಕರಣಗಳು ಈ CCTVಯಲ್ಲಿ ರೆಕಾರ್ಡ್ ಆಗಿರೋದ್ರಿಂದ ಇಲ್ಲಿ ಒಂದು ಸ್ಪಷ್ಟವಾಗಿ ಹೇಳ್ಬೋದು, ಅಂದ್ರೆ ಬಸ್ಗಳ ಅವಾಂತರ ಅಂತಾನೆ ಹೇಳ್ಬೋದು. ಯಾಕೆಂದ್ರೆ ಈ ಹಿಂದೆ ಎಲ್ಲ ಕಮಿಷನರ್, ಪೊಲೀಸ್ ಇಲಾಖೆ ಮತ್ತೆ ಜಿಲ್ಲಾಡಳಿತ ಒಂದು ಸಭೆ ಸೇರಿ ಈ ಬಸ್ಗಳಿಗೆ ಒಂದು ಸಪರೇಟ್ ಪಾಸ್ ಅನ್ನು ಕೊಟ್ಟಿದ್ರು. ಅಂದ್ರೆ ಒಂದು ಏನು ರಸ್ತೆ ಇರುತ್ತೆ ಆ ರಸ್ತೆಗಳಲ್ಲಿ ಒಂದು ಚಿಕ್ಕದಾಗಿ ಒಂದು ಮಾರ್ಕ್ ಮಾಡಿ, ಸೊ ಇಲ್ಲಿ ಪ್ರೈವೇಟ್ ಈಗ ನೀವು ಸಾರಿಗೆ ಬಸ್ಗಳು ಇಲ್ಲಿ ಸಂಚರಿಸಬೇಕು ಅಂತ ಹೇಳಿ ಒಂದು ನಿಯಮವನ್ನು ತಂದಿದ್ರು. ಸೊ ಆ ನಿಯಮವನ್ನು ಎಲ್ಲರೂ ಕೂಡ ಇಲ್ಲಿ ಪ್ರತಿನಿತ್ಯ ಮೀರ್ತಾನೆ ಇದ್ದಾರೆ ಅಂತ ಹೇಳ್ಬೋದು. ಯಾಕೆಂದ್ರೆ ರಸ್ತೆನಲ್ಲಿ ಬಸ್ ನಿಲ್ಲಿಸಿ ಪಿಕಪ್ ಮತ್ತೆ ಡ್ರಾಪ್ ಮಾಡೋದಾಗಿರ್ಬೋದು, ಮತ್ತೆ ಇಲ್ಲಂದ್ರಲ್ಲಿ ಜನ ಇಲ್ಲಿ ಕೈ ತೋರಿಸ್ತಾರೆ ಅಲ್ಲಿ ನಿಲ್ಲುವಂತದ್ದಾಗಿರ್ಬೋದು, ಈ ರೀತಿ ಎಲ್ಲ ಮಾಡಿ ಇವರು ತುಂಬಾ ತೊಂದರೆಗಳನ್ನು ಕೊಡ್ತಾ ಇದ್ದಾರೆ. ಸೊ ಈ ಎಲ್ಲಾ ತೊಂದರೆಗಳ ನಡುವೆ ಇದೊಂದು CCTV ದೃಶ್ಯ ಒಂದು ರೆಕಾರ್ಡ್ ಆಗಿರೋಂಥದ್ದು ಇದಕ್ಕೆಲ್ಲ ಆಧಾರ ಅಂತಾನೆ ಹೇಳ್ಬೋದು. ಕರೆಕ್ಟ್. ಥ್ಯಾಂಕ್ ಯು ಪೃಥ್ವಿರಾಜ್.